ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಫಿಶ್ ಗ್ರಿಲ್ ಫ್ರೈನ ಓವನಲ್ಲಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ನೀವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು, ಖಾರ ಪುಡಿ, ಗರಂ ಮಸಾಲ, ಅರಿಶಿನ, ಲೆಮನ್ನು ಮತ್ತು ಪೆಪ್ಪರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿಕೊಳ್ಳಿ. ರೆಡಿ ಮಾಡಾದಮೇಲೆ ಅದನ್ನು ಫಿಶ್ಗೆ ನೀಟಾಗಿ ಕಟ್ ಮಾಡಿ ಅದರೊಳಗೆ ಎಲ್ಲ ಫಿಲ್ ಮಾಡಬೇಕು. ಫಿಲ್ಲಿಂಗು ಹೇಗಿರಬೇಕಂದ್ರೆ ನೀಟಾಗಿ ಒಂದು ಚೂರು ಗ್ಯಾಪ್ ಇಲ್ಲದೆ ಫುಲ್ಲು ಫಿಲ್ ಮಾಡಿ. ಆ ಮಸಾಲೆ ವಾಸನೆ ಹಾಗೆ ಘಮ ಘಮ ಅಂತಿರಬೇಕು, ಹಂಗೆ ಫಿಲ್ ಮಾಡಬೇಕು. ಲೈಟಾಗಿ ಎಣ್ಣೆ ಏನಕ್ಕೆ ಹಾಕೊತೀವಿ ಮಿಕ್ಸ್ ಅಂದರೆ ಅದು ಫ್ರೈ ಆಗಬೇಕಾದ್ರೆ ಸ್ವಲ್ಪ ಪೆರಿ ಪೆರಿಯಾಗಿ ಬರಲಿ, ಮಸಾಲೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಲೈಟಾಗಿ ಸ್ವಲ್ಪ ಎಣ್ಣೆ ಅಷ್ಟೇ, ಸ್ವಲ್ಪ. ಅದಾದಮೇಲೆ ನಾನು ಓವನ್ನ ಗ್ರಿಲ್ ಮೋಡಿಗೆ ಸೆಟ್ ಮಾಡಿಕೊಂಡೆ. ಅದಾದಮೇಲೆ ಅದನ್ನು ಮಿನಿಮಮ್ 15 ನಿಮಿಷ ಸೆಟ್ ಮಾಡಿಕೊಂಡ್ರೆ ಆ ಫಿಶು ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಓವನ್ನ 15 ನಿಮಿಷ ಸೆಟ್ ಮಾಡಿ ಸ್ಟಾರ್ಟ್ ಮಾಡಿ ಬಿಟ್ಟಿದ್ದೀನಿ. ಈಗ ನೋಡಿ ಹೇಗೆ ಫ್ರೈ ಆಗ್ತಿದೆ ಅಂತ. 15 ನಿಮಿಷ ನಂತರ ಅದನ್ನು ಆಚೆ ತಗೊಂಬಂದು ಅದನ್ನು ಹಂಗೆ ಉಲ್ಟಾ ಲೈಟಾಗಿ ಎಣ್ಣೆ ಹಾಕಿ ಅದನ್ನು ಉಲ್ಟಾ ತಿರುಗಿಸಿಕ್ಬೇಕು. ಉಲ್ಟಾ ತಿರುಗಿಸಿಟ್ರೆ ಈಗ ಮೇಲೆ ಫ್ರೈ ಆಗಿದೆಯಲ್ಲ, ನೆಕ್ಸ್ಟ್ ಕೆಳಗೆ ಫ್ರೈ ಆಗುತ್ತೆ. ಅದಾದಮೇಲೆ ಮತ್ತೆ ಅದನ್ನ ಎತ್ಕೊಂಡು ನಾನು ಓವನ್ ಒಳಗೆ ಇಡ್ತೀನಿ. ಇಟ್ಟು ಮತ್ತೆ ಅದೇ ಸೇಮ್ 15 ನಿಮಿಷ ಗ್ರಿಲ್ ಮೋಡಲ್ಲಿ ಸೆಟ್ ಮಾಡಿ ಆಚೆ ತೆಗಿತೀನಿ. ಆಹಾ, ಘಮ ಘಮ ಗ್ರಿಲ್ ಫಿಶ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಆಹಾ, ಏನಪ್ಪ ಟೇಸ್ಟು ಸಖತ್ತಾಗಿದೆ. ಫ್ರೈ ಮಾಡಿರೋ ಫಿಶ್ನ ರಾಗಿ ಮುದ್ದೆ ಜೊತೆ ತಿಂದೆ. ಆಹಾ, ಏನಪ್ಪ ಟೇಸ್ಟು ಸೂಪರ್. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆ ಈ ವಿಡಿಯೋನ ಯಾರಿಗೂ ತೋರಿಸಿ. ಥ್ಯಾಂಕ್ ಯು, ಬೈ ಬಾಯ್.